ಮಾಡಮ್ಮ ಬಾಯ್. ಒಂದು ಕಿಸ್ ಕೊಡು. ನಿಮಗೆ ಮೊನ್ನೆ ನಾನೊಂದು ವಿಡಿಯೋಲಿ ನಮ್ಮ ಮನೆಗೆ ಒಂದು ಹೊಸ ಹಸು ತಂದಿದ್ದಾರೆ ಅಂತ ತೋರಿಸಿದ್ದಲ್ವ, ಅದು ಈ ಹಸು. ಆ್ಯಂಡ್ ನಮ್ಮ ಮನೇಲಿ ಇನ್ನೊಂದು ಹಸು ಇತ್ತಲ್ಲ, ಸುಮಾರು ದಿನದಿಂದ ಹಸು ಮಾರಾಕಿದ್ವಿ. ಆ ಹಸು ಬದಲಿಗೆ ನೋಡಿ ಈ ಹಸು ಮತ್ತೊಂದು ಹಸು ತೊಗೊಂಬಂದಿದ್ದಾರೆ. ಇದು ನೆನ್ನೆ ಬಂದಿರೋ ಹಸು, ಅದೊಂದು 2 ವಾರ ಆಯ್ತು ಅನ್ಕೋತೀನಿ ಅಷ್ಟೇ. ಸೊ ಇವಾಗ 2 ಹೊಸ ಹಸುಗಳು ಬಂದುಬಿಟ್ಟಿದ್ದಾವೆ ಮನೆಗೆ. ಹಳೆ ಹಸುಗಳು ಮನೆ ಖಾಲಿ ಮಾಡಾಕಿದ್ದಾವೆ. ಈಗ ಇವು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅಡ್ಜಸ್ಟ್ ಆದಮೇಲೆ ಅವೇ ಸರಿ ಹೋಗ್ತವೆ ಅನ್ಕೋತೀನಿ. ನೋಡಿ ಹೇಗಿದೆ ಹಸು ಅಂತ ಕಮೆಂಟ್ ಮಾಡಿ. ಇದು ಯಾವ ತಳಿ ಅಂತ ಏನಾದರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮನೆಯಿಂದ ತೊಗೊಂಬಂದು ಹಾಕ್ತಾರೋ ಕಡ್ಡಿಗಳೆಲ್ಲ ಎತ್ಕೊಂಬಂದು ಇಲ್ಲಿ ಹಾಕಿದ್ವಿ. ನೋಡಿ ಯಾವ ರೇಂಜಿಗೆ ಹಾಕಿದ್ದೀವಿ ಅಂತ ಹೇಳಿ. ನೋಡಿ ಈ ಥರ ಲಾಟ್ ಹಾಕಿದ್ವಿ. ಕೆಳಗಡೆ ಯಾಕೆ ಈ ಥರ ಸ್ಪೇಸ್ ಕೊಟ್ಟಿದ್ದೀವಿ ಅಂದರೆ, ಕೆಳಗಡೆ ಭೂಮಿಗೆ ಏನಾದರೂ ಟಚ್ ಆದರೆ ಗೆದ್ದಲು ತಿಂದಾಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ. ಗೆದ್ದಲು ತಿಂದಾಕಿರೋದು ಏನು ಯೂಸ್ ಆಗೋಲ್ಲ. ಸೊ ಅದಕ್ಕೆ ಈ ಥರ ಹಾಕಿದ್ದೀವಿ. ಆ್ಯಂಡ್ ನೋಡಿದ್ದು ಬಿದಿರು ಕಡ್ಡಿ, ಅದು ನೀಲಗಿರಿದು. ನೋಡಿ ನಾವು ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಸೊ ಅವ್ರೇನು ಕ್ಲೀನ್ ಮಾಡ್ತಿದ್ದಾರೆ ಅಂದರೆ, ನೋಡಿ ಅಲ್ಲಿದ್ದಾರೆ ಅವರು. ಅವ್ರೇನು ಕ್ಲೀನ್ ಮಾಡ್ತಿದ್ದಾರೆ ಅಂದರೆ, ಈ ಕೆಳಗಡೆ ಪೇಪರ್ ಹಾಕಿರ್ತಾರಲ್ವ, ಕಳೆ ಬರ್ದಿರ, ಅದನ್ನೆಲ್ಲ ಎತ್ತಿ ಹೊರಗಡೆ ಹಾಕ್ತಿದ್ದಾರೆ. ಅದಿದ್ದರೆ ತೋಟದಲ್ಲಿ ವಿಷ ಆಗೋಗುತ್ತೆ. ನೆಕ್ಸ್ಟ್ ಟೈಮ್ ತೋಟ ಬೇರೆ ಬೆಳೆಗೆ ಯೂಸ್ ಆಗೋಲ್ಲ. ಅದಕ್ಕೆ ಅವರು ಅದನ್ನು ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ನೋಡಿ ಈ ತೋಟ ರೆಡಿ ಆಗಿದೆ ಬೆಳೆಗೋಸ್ಕರ. ಅಂದರೆ ಇದರಲ್ಲಿ ಚಿಕ್ಕಡಿಕಾಯಿ ಹಾಕ್ಬೇಕು ಅನ್ಕೋತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಅಪ್ಪ ಎಲ್ಲ ರೆಡಿ ಮಾಡಿಟ್ಟಾರೆ. ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇದಕ್ಕಿನ್ನೂ ಡ್ರಿಪ್ ಪೈಪ್ ಹಾಕಬೇಕು. ಡ್ರಿಪ್ ತರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇದಕ್ಕೆ ಡ್ರಿಪ್ ಪೈಪ್ ಹಾಕಿ ಕನೆಕ್ಷನ್ಸ್ ಕೊಟ್ಟು ನೀರು ಬಿಟ್ಟು ಮತ್ತು ಅದರದ್ದು ಸೀಡ್ ಉಳಬೇಕು. ನೋಡಿ ಈ ಥರ ಬೆಡ್ ಉಳಿದ್ದಾರೆ ನೋಡಿ. ಬನ್ನಿ, ನಿಮಗೆ ನಮ್ಮಮ್ಮ ಪೇಪರ್ ಕೀಳ್ತಾ ಇರೋದು ತೋರಿಸ್ತೀನಿ. ನಮ್ಮಮ್ಮ ಕೀಳ್ತಾ ಇದ್ದಾರೆ ಪೇಪರ್. ಪಾಪ ಒಬ್ಬರೇ ಬೆಳಗಿಂದ ಕಷ್ಟಪಡ್ತಾ ಇದ್ದಾರೆ. ನೋಡಿ ಈ ಥರ ಕಿತ್ತಾಕಬೇಕು ಈ ಕಡೆ ಎಲ್ಲ. ಇದು ಪೇಪರು. ಹಾಯ್ ಹೇಳು ಮಮ್ಮಿ, ಹಾಯ್ ಹೇಳು. ನೋಡಿ ಈ ಥರ ಹೇಳಿ, ಇನ್ನೊಂದ್ಸತಿ ಹೇಳು. ಹಾಂ, ಸಬ್ಸ್ಕ್ರೈಬ್ ಅನ್ನೋದೇ ಬರ್ತಾ ಇಲ್ಲ ಅವ್ರಿಗೆ. ನೋಡಿ ಈ ಥರ ಎಲ್ಲ ಪೇಪರ್ ಎಲ್ಲ ಕಿತ್ತು ಹೊರಗಡೆ ಹಾಕಬೇಕು. ಸೊ ದಟ್ ತೋಟ ನೀಟಾಗಿರುತ್ತೆ. ಆ್ಯಂಡ್ ಇದೆಲ್ಲ ಎತ್ತಿ ಒಂದು ಹತ್ರ ಹಾಕಿ ಅದಕ್ಕೆ ಬೆಂಕಿ ಇಡಬೇಕು. ಆವಾಗ ಅದೆಲ್ಲ ಕ್ಲೀನ್ ಆಗುತ್ತೆ. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಿರೋ ಕಾರಣದಿಂದ ನಮ್ಮ ಗಾಡಿನ ವಾಶ್ ಮಾಡ್ತಾ ಇದೀವಿ. ಇವತ್ತೇ ಫಸ್ಟ್ ಟೈಮ್ ನಾನು ವಾಶ್ ಮಾಡ್ತಾ ಇರೋದು. ಯಾಕಂದರೆ ಇಷ್ಟು ದಿನ ಬೆಂಗಳೂರಲ್ಲಿ ವಾಶ್ ಮಾಡಿಸ್ತಾ ಇದ್ದೆ. ಬಡ್ಡಿ ಮಕ್ಕಳು ಅವ್ರು 200 ರೂಪಾಯಿ ಕೇಳ್ತಿದ್ರು. ಅದಕ್ಕೆ ಎಲ್ಲ ಮನೇಲೆ ಫ್ರೀ ಆಗಿದೆಯಲ್ಲ, ಯಾಕೆ ಸುಮ್ಮನೆ ವಾಶ್ ಮಾಡಿಸ್ಬಾರ್ದು ಅಂತೇಳಿ ನಾನೇ ವಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ ಆಲ್ರೆಡಿ ತಂದಿಟ್ಟಿದ್ದೀನಿ, ಡಬಲ್ ಸ್ಟ್ಯಾಂಡ್ ಮಾಡಿ ಇಟ್ಟಿದ್ದೀನಿ. ಯಾ ಯು ಸ್ಪೀಕ್ ಔಟ್ ನಾವು. ಗೈಸ್, ವಾಶ್ ಎಲ್ಲ ಆಗಿದೆ. ಇನ್ನು ನಾನು ಸ್ನಾನ ಮಾಡಿ ನಾವು ಹೊರಡೋದೇನೆ ಬೆಂಗಳೂರಿಗೆ. ನೋಡಿ ಕ್ಲೀನ್ ಆಗಿದೆ ಗಾಡಿ. ಮೇಡಮ್ಮ ಬಾಯ್. ಒಂದು ಕಿಸ್ ಕೊಡು. ಕಿಸ್ ಕೊಡು ನೀನು. ಬಾಯ್ ಮಾಡು, ಬಾಯ್ ಮಾಡು ಬಂಗಾರ. ಬಾಯ್. ಬಾಯ್ ಮಾಡ್ಬಿಡು. ನೀನು ಮಾಡು ಬಾಯ್. ಬಾಯ್ ಮಾಡಿ ಬರ್ಬೇಕಾ ಗಾಡಿದಾಗ? ಇಲ್ಲಮ್ಮ ಬೆಂಗಳೂರಿಗೆ ಹೋಗ್ಬೇಕು. ಬಾಯ್ ಬಾಯ್. ಸರಿ ಬಾಯ್. ಟೈಮ್ ನೋಡಿ 3:29 ಆಗಿದೆ. ಆಲ್ಮೋಸ್ಟ್ 3:30 ಆಗಿದೆ. ಬೆಂಗಳೂರು ಕಡೆ ಹೋಗ್ತಾ ಇದ್ದೆ. ಯಾವ ರೇಂಜಿಗೆ ಚಳಿ ಆಗ್ತೈತೆ ಅಂದರೆ, ಜಾಕೆಟ್ ಹಾಕೊಂಡ್ರು ಸಹ ಇನ್ನೂ ಚಳಿ ಆಗ್ತಿದೆ. ಬಿಸಿಲೇ ಕರೆಕ್ಟಾಗಿ ಬರ್ತಿಲ್ಲ. ಆ್ಯಂಡ್ ನೋಡಿ ಅಲ್ಲಿ ಮಂಜು ನೋಡಿ ಯಾವ ರೇಂಜಿಗೆ ಬೀಳ್ತಿದೆ ಬೆಟ್ಟದ ಮೇಲೆ ಅಂತ. ನೋಡಿ ಯಾವ ಥರ ಕಾಣ್ತಾ ಇದೆ. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಆ ರೇಂಜಿಗೆ ಚಳಿ ಆಗ್ತೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು ಇವತ್ತು. ಬರೀ ಹೋಗೋಣ ಗೈಸ್. ಯಾರಾದರೂ ಕೋಲಾರ ದಾಟಿ ಬೆಂಗಳೂರು ಕಡೆ ಹೋಗೋರಿದ್ರೆ
ಕೂತ್ಕೊಳ್ಳೋಕೆ ಒಳ್ಳೆ ಜಾಗ ಬೇಕು, ಸ್ವಲ್ಪ ರೆಸ್ಟ್ ಬೇಕು ಅನ್ನೋದು ಯಾರನ್ನ ಇದ್ದರೆ ನರಸಾಪುರ ದಾಟಿದ ಮೇಲೆ ಇಲ್ಲಿ ಸಂತೆ ಥರ ಬರುತ್ತೆ ಲೆಫ್ಟ್ ಸೈಡ್ ಒಂದು, ಹಂಗೆ ಸ್ಟ್ರೈಟ್ ಬಂದರೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಒಂದು ಬಂಗಾರಪೇಟೆ ಚಾಟ್ಸ್ ಅಂತ ಇರುತ್ತೆ. ಇಲ್ಲಿ ಚಾಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನಾನು ಸಹ ತಿಂದಿದ್ದೀನಿ, ನೀವು ಬೇಕಾದರೆ ಬಂದು ಟ್ರೈ ಮಾಡ್ಬೋದು. ಲೆಫ್ಟ್ ಸೈಡಲ್ಲೇ ಇರುತ್ತೆ ನರಸಾಪುರ ದಾಟಿದ ಮೇಲೆ, ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ನಾನು ತಿಂದಿರೋದಕ್ಕೆ ರಿವ್ಯೂ ಹೇಳ್ತಾ ಇದ್ದೀನಿ. ಸೊ ಗಾಯ್ಸ್, ಈಗ ಮನೆ ಹತ್ರ ಬಂದಿದ್ದೀನಿ ನೋಡಿ, ಗಾಡಿ ಪಾರ್ಕ್ ಮಾಡಿದ್ದೀನಿ. ಸಂಜೆ 6:30 ಆಗಿದೆ. ಈಗ ಬನ್ನಿ ರೂಮ್ ಹತ್ರ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ ಹುಡುಗರೆಲ್ಲ. ಚಲೋ ಗಾಯ್ಸ್, ಈ ವಿಡಿಯೋಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.